ಮಹಿಳಾ ಅಧಿಕಾರಿಗೆ ನಿಂದಿಸಿ ಕಾಂಗ್ರೆಸ್ ನಾಯಕ ರಾಜೀವ್ ಗೌಡ ಪರಾರಿಯಾಗಿದ್ದಾರೆ. ಅವರನ್ನು ಹುಡುಕುವಂತಹ ನಿಟ್ಟಿನಲ್ಲಿ ಪೊಲೀಸರು ಕೂಡ ಮುಂದಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಶಿಡ್ಲಘಟ್ಟದ ನಗರಸಭೆಯ ಪೌರಾಯುಕ್ತೆಗೆ ಬೆದರಿಕೆ ಹಾಕಿದ ಪ್ರಕರಣ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಬಂಧನದ ಸಾಧ್ಯತೆ. ರಾಜೀವ್ ಗೌಡ ವಿರುದ್ಧ ಎರಡೆರಡು FIR ದಾಖಲಾಗಿದೆ. ಪೌರಾಯುಕ್ತೆ ಅಮೃತಾ ಗೌಡ JDS ಕೊಟ್ಟಂತಹ ದೂರಿನಡಿ 2 FIR. BNS ಸೆಕ್ಷನ್ 132 ಸರ್ಕಾರಿ ಕೆಲಸಕ್ಕೆ ಅಡ್ಡಿ ಹಾಗೂ ಬೆದರಿಕೆ. BNS ಸೆಕ್ಷನ್ 351 ಸಬ್ಸೆಕ್ಷನ್ 3 ಸರ್ಕಾರಿ ಕಚೇರಿಗೆ ಬೆಂಕಿ ಹಚ್ಚುವ ಬೆದರಿಕೆ. BNS ಸೆಕ್ಷನ್ 352 ಶಾಂತಿ ಭಂಗಕ್ಕೆ ಪ್ರಚೋದನೆ. BNS ಸೆಕ್ಷನ್ 353 ಸಬ್ಸೆಕ್ಷನ್ 2 ಸುಳ್ಳು ಮಾಹಿತಿಯ ವದಂತಿ. ಎಲ್ಲ ಸೆಕ್ಷನ್ಗಳನ್ನು ಇಟ್ಕೊಂಡು ಪೊಲೀಸರು 2 FIR ಅನ್ನು ಹಾಕಿರೋದು ಗೊತ್ತಾಗ್ತಾ ಇದೆ. ಬಟ್ FIR ದಾಖಲಾಗಿ 10-12 ಗಂಟೆ ಕಳೆದರೂ ಕೂಡ ಈ ಪುಡಾರಿಯ ಬಂಧನ ಆಗಿಲ್ಲ ಅನ್ನೋದು ಈಗ ಆಕ್ರೋಶ ಕಾರಣವಾಗ್ತಾ ಇದೆ. ರಾಜೀವ್ ಗೌಡ ಅವರನ್ನು ಅರೆಸ್ಟ್ ಮಾಡುವಂತಹ ನಿಟ್ಟಿನಲ್ಲಿ ಪೊಲೀಸರು ಮೂಗಿಗೆ ತುಪ್ಪ ಸವರುವಂತಹ ಕೆಲಸವನ್ನು ಮಾಡ್ತಿದ್ದಾರಾ ಅನ್ನುವಂತಹ ಪ್ರಶ್ನೆ. ದಾಖಲಾಗಿರುವಂತಹ FIRನ ಕಾಪಿಯನ್ನು ಕೂಡ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. BNS ಸೆಕ್ಷನ್ಗಳನ್ನು ಹಾಕಿ 2 FIR ಅನ್ನು ದಾಖಲಿಸಿ 12-13 ಗಂಟೆ ಕಳಿತು. ಇಲ್ಲಿಯವರೆಗೂ ಕೂಡ ಮಹಿಳಾ ಅಧಿಕಾರಿಗೆ ನಿಂದಿಸಿದ ಆವಾಜ್ ಹಾಕಿದಂತಹ ರಾಜೀವ್ ಗೌಡ ಎಲ್ಲಿದ್ದಾರೆ ಅನ್ನೋದು ಕುರುಹು ಸಿಗ್ತಿಲ್ಲ. ಹಾಗಾದ್ರೆ ರಾಜೀವ್ ಗೌಡ ಅವರನ್ನ ಹುಡುಕುವಂತಹ ನಿಟ್ಟಿನಲ್ಲಿ ಪೊಲೀಸರ ಇನ್ವೆಸ್ಟಿಗೇಷನ್ ಹೇಗೆ ಸಾಗ್ತಾ ಇದೆ? ಎರಡೆರಡು ತಂಡವನ್ನು ರಚಿಸಿಕೊಂಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಬಂಧನದ ಭೀತಿಯಲ್ಲಿ ಕೈ ಮುಖಂಡ ರಾಜೀವ್ ಗೌಡ ಪರಾರಿ. ರಾಜೀವ್ ಗೌಡಗೆ ನೋಟಿಸ್ ಅನ್ನು ಕೊಡೋದಕ್ಕೆ ಪೊಲೀಸರು ರೆಡಿಯಾಗಿದ್ದಾರೆ. ನಾಳೆ ಬೆಳಗ್ಗೆ 11 ಗಂಟೆಯ ಒಳಗೆ ಹಾಜರಾಗಬೇಕು ಅಂತ ಹೇಳಿ ನೋಟಿಸ್ನಲ್ಲಿ ಉಲ್ಲೇಖಿಸಿದ್ದಾರೆ. ನೋಟಿಸ್ ಅನ್ನು ಕೊಡೋದಕ್ಕೆ ತನಿಖಾಧಿಕಾರಿ ಆನಂದ್ ರೆಡಿಯಾಗಿದ್ದಾರೆ. ವಿಚಾರಣೆಗೆ ಹಾಜರಾಗದಿದ್ದಲ್ಲಿ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆ ಕೊಡ್ತಿದ್ದಾರೆ. ದೂರುದಾರರ ಮೇಲೆ ಯಾವುದೇ ಪ್ರಭಾವ ಬೀರದಂತೆಯೂ ಕೂಡ ನೋಟಿಸ್ನಲ್ಲಿ ಉಲ್ಲೇಖಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಮುದ್ದುಕೃಷ್ಣ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುದ್ದುಕೃಷ್ಣ, ಒಂದು ಕಡೆ FIR ದಾಖಲಾಗಿ 12-13 ಗಂಟೆ ಕಳೆದರೂ ಕೂಡ ಇಲ್ಲಿಯವರೆಗೂ ಕೂಡ ರಾಜೀವ್ ಗೌಡ ಅವರ ಬಂಧನ ಆಗಿಲ್ಲ. ಮತ್ತೊಂದು ಕಡೆ ಪೊಲೀಸರ ಇನ್ವೆಸ್ಟಿಗೇಷನ್ ರಾಜೀವ್ ಗೌಡ ಬಂಧನದ ವಿಚಾರದಲ್ಲಿ ಹೇಗೆ ಸಾಗ್ತಾ ಇದೆ ಅಂತ ಹೇಳಿ. ಖಂಡಿತ ಪ್ರೇಮ್, ಈಗಾಗಲೇ ಕೂಡ ರಾಜೀವ್ ಗೌಡರ ವಿರುದ್ಧ ಕಳೆದ ರಾತ್ರಿ 9 ಗಂಟೆಗೆ ಅಧಿಕೃತವಾಗಿ FIR ದಾಖಲಾಗಿದೆ. ಅಮೃತಾ ಗೌಡರು ನೀಡಿರುವಂತಹ ದೂರಿನ ಮೇರೆಗೆ 1 FIR ಆಗಿರುವಂಥದ್ದು. ಮತ್ತೊಂದು ಕಡೆ ಸ್ಥಳೀಯ ಶಾಸಕ BN ರವಿಕುಮಾರ್ ಅವರ ಪರವಾಗಿ ಶ್ರೀನಿವಾಸ ಗೌಡ ಅಂತೇಳಿ JDSನ ತಾಲೂಕಿನ ಉಪಾಧ್ಯಕ್ಷರು ಅವರು ಕೊಟ್ಟಿರುವಂಥ ದೂರಿನ ಮೇರೆಗೆ ಈಗಾಗಲೇ ಕೂಡ FIR ಆಗಿದೆ. 2 FIRಗಳನ್ನು ಹೊರತುಪಡಿಸಿದರೆ ಇತರೆ ಕೆಲ ಸಂಘಟನೆಗಳು ಕೂಡ ಈಗ ರಾಜೀವ್ ಗೌಡರ ವಿರುದ್ಧ ಕ್ರಮ ಆಗಬೇಕು ಅನ್ನೋಂಥ ಒತ್ತಾಯವನ್ನು ಮಾಡ್ತಾ ಈಗ ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆಗೆ ಆಗಮಿಸಿ ಪೊಲೀಸರಿಗೆ ಮನವಿ ಪತ್ರಗಳನ್ನು ಅಂದರೆ ದೂರು ಸಲ್ಲಿಕೆಗಳನ್ನು ಮಾಡ್ತಾರೆ. ಈಗಲೂ ಕೂಡ ಒಂದು ಮಾಧ್ಯಮ ಸಂಘಟನೆ ಅಂತೇಳಿ, ಮಾನವ ಹಕ್ಕುಗಳ ಮಾಧ್ಯಮ ಸಂಘಟನೆ ಅಂತೇಳಿ ಅವರು ಕೂಡ ಬಂದು ಈಗ ಸ್ಥಳೀಯ ಪೊಲೀಸ್ ವೃತ್ತ ನಿರೀಕ್ಷಕರಿಗೆ ಒಂದು ಮನವಿ ಪತ್ರವನ್ನು ದೂರನ್ನು ಸಲ್ಲಿಕೆ ಮಾಡಿದರೆ ಆ ದೂರಿನಲ್ಲಿ ಅವರು ಹೇಳ್ತಾ ಇರುವಂಥದ್ದು ರಾಜೀವ್ ಗೌಡರಿಂದ ಇಡೀ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಶಾಂತಿ ಭಂಗ ಆಗ್ತಾ ಇದೆ. ಶಾಂತಿ ಇರುವಂತಹ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಒಂದು ರೀತಿಯ ಶಾಂತಿ ಕದಡುವಂತಹ ವಾತಾವರಣವನ್ನು ಅವರು ನಿರ್ಮಾಣ ಮಾಡ್ತಾರೆ. ಅಧಿಕಾರಿಗಳ ವಿರುದ್ಧ ಅವ್ಯಾಚ್ಯ ಪದಗಳನ್ನು ಉಚ್ಚಾರಣೆ ಮಾಡಿ ಅವರ ವಿರುದ್ಧ ಪದಪ್ರಯೋಗ ಮಾಡಿರುವಂಥದ್ದು ನಿಜಕ್ಕೂ ಕೂಡ ಒಂದು ರೀತಿ ಕೆಟ್ಟ ಘಟನೆ ಆಗಿದೆ. ಹಾಗಾಗಿ ಅವರ ವಿರುದ್ಧ ಈಗಾಗಲೇ ಕೂಡ ಗೂಂಡಾ ಕಾಯ್ದೆಯನ್ನು ದಾಖಲು ಮಾಡಬೇಕು, ಗಡೀಪಾರು ಮಾಡಬೇಕು ಅನ್ನೋಂಥ ಒತ್ತಾಯವನ್ನು ಈಗ ಕೆಲ ಸಂಘಟನೆಗಳು ಮಾಡ್ತಾ ಇರುವಂಥದ್ದು. ಮತ್ತೊಂದು ಕಡೆ ಈ ಒಂದು ಪ್ರಕರಣ ಸಂಬಂಧ ಈಗಾಗಲೇ ಪೊಲೀಸರು ರಾಜೀವ್ ಗೌಡರ ಬಂಧನಕ್ಕೆ ತಲಾಶನ ಮಾಡ್ತಾ ಇದ್ದಾರೆ. ಕಳೆದ ರಾತ್ರಿ ಕೂಡ ಬೆಂಗಳೂರು ಸೇರಿದಂತೆ ನಾನಾ ಕಡೆ ಅವರಿಗಾಗಿ ಹುಡುಕಾಟವನ್ನು ನಡೆಸಿದರೆ ಅವರು ಪತ್ತೆ ಆಗಿಲ್ಲ. ಆದರೆ ನಿನ್ನೆ ರಾತ್ರಿ 8 ಗಂಟೆವರೆಗೂ ಕೂಡ ಅವರ ಫೋನ್ ಆನ್ನಲ್ಲಿತ್ತು. ಆ ಸಮಯದಲ್ಲಿ ಬಂಧಿಸಲಾಗದಂತಹ ಪೊಲೀಸರು ಅವರನ್ನು ಹುಡುಕೋದಕ್ಕೆ ಆಗ್ತಾ ಇಲ್ಲ ಅಂತ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಆದರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಈ ಪ್ರಕರಣದಲ್ಲಿ ಭಾಗಿಯಾದರೆ ಇಷ್ಟು ಹೊತ್ತು ಕಾಯ್ತಾ ಇದ್ರ ಪೊಲೀಸರು ಅನ್ನೋದೇ ಈಗ ಎಲ್ಲರಿಗೂ ಎಕ್ಸ್ಟ್ರಾ ಪ್ರಶ್ನೆ ಕಾಡ್ತಾ ಇರುವಂಥದ್ದು. ಹಾಗಾಗಿ ರಾಜ್ಯ ಸರ್ಕಾರ ಕಾಂಗ್ರೆಸ್ ಮುಖಂಡ ಆಗಿರುವಂಥ ಕಾರಣಕ್ಕಾಗಿ ಸಚಿವರು ಎಲ್ಲೋ ಒಂದು ಕಡೆ ಅವರ ಮೇಲೆ ಪ್ರಭಾವ ಬೀರ್ತಾ ಇದ್ದಾರೆ ಅನ್ನುವಂಥ ಅನುಮಾನಗಳು ಈಗ ವ್ಯಕ್ತವಾಗ್ತಾ ಇರುವಂತಹದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಮುದ್ದುಕೃಷ್ಣ ತಮ್ಮೆಲ್ಲ ಮಾಹಿತಿಗಾಗಿ. ಬಹಳಷ್ಟು ರಾಜಕೀಯ ಪುಡಾರಿಗಳು ಸರ್ಕಾರಿ ಸೇವೆಯನ್ನು ಸಲ್ಲಿಸುವಂತಹ ಅಧಿಕಾರಿಗಳನ್ನು ಜೀತದಾಳದ ರೀತಿಯಲ್ಲಿ ಬಳಸ್ಕೊಳ್ತಾ ಇದ್ದಾರೆ.